ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಹುಬ್ಬಳ್ಳಿ ತಾಲೂಕಿನ ಕನ್ನಡ ಶಾಲೆಗಳ ಕಣ್ಣೀರ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇನೆ. ಸರ್ಕಾರ ಹೇಳುತ್ತೆ ಕನ್ನಡ ಶಾಲೆಗಳನ್ನ ಉಳಿಸಿ, ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅಂತ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕೂಡ ಹಾಕುತ್ತೆ. ಆದ್ರೆ ಇವತ್ತು ಈ 3 ಗ್ರಾಮಗಳ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಮ ಮಕ್ಕಳ ಭವಿಷ್ಯದ ಜೊತೆ ಇವರು ಯಾವ ರೀತಿ ಚೆಲ್ಲಾಟವನ್ನ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಅಧಿಕಾರಿಗಳ ಕಣ್ಣಿಗೆ ಕಾಣದ 3 ಕಹಿ ಸತ್ಯಗಳನ್ನ ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೆ. ಇದು ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮದ ಸರ್ಕಾರಿ ಶಾಲೆ. ಇತ್ತೀಚೆಗೆ ಬಿದ್ದ ಮಳೆಗೆ ಶಾಲೆಯ ಶೀಟ್ಗಳು ಕಿತ್ತು ಹೋಗಿವೆ. ಬರೋಬ್ಬರಿ 18 ದಿನಗಳಾದರೂ ಇದನ್ನ ಸರಿಪಡಿಸೋ ಯೋಗ್ಯತೆ ನಮ್ಮ ವ್ಯವಸ್ಥೆಗೆ ಇಲ್ಲದಂತಾಗಿದೆ. ಇದೇ ಶಾಲೆಯ ಎಲ್ಲಾ ತರಗತಿಯ ಮಕ್ಕಳನ್ನ ತಂದು ಒಂದೇ ಒಂದು ಕೋಣೆಯಲ್ಲಿ ಕೂರಿಸಿ ಪಾಠವನ್ನು ಕೂಡ ಮಾಡಲಾಗ್ತಿದೆ ಅಂತೆ. ಎಲ್ಲಾ ತರಗತಿಯ ಮಕ್ಕಳಿಗೂ ಒಂದೇ ಸಿಲೆಬಸ್ ಇರುತ್ತಾ? ಹಾಗಾದ್ರೆ ಎಲ್ಲರನ್ನ ಒಂದೇ ಕಡೆ ಕೂಡಿ ಹಾಕೋಕೆ ಅವರು ಯಾವುದೇ ಪ್ರಾಣಿಗಳಲ್ಲ. ಅವರಿಗೆ ಸಂವಿಧಾನದ ಅಡಿಯಲ್ಲಿ ಕಲಿಯುವ ಹಕ್ಕಿದೆ. ಇನ್ನೊಂದು ಕಡೆ ಈ ಶಾಲೆಗೆ ಮಕ್ಕಳು ಬರುವಂತಹ ಸೇತುವೆ ಕುಸಿದು 2 ತಿಂಗಳಾದರೂ ಕೂಡ ಆ ಸೇತುವೆಯನ್ನ ಇನ್ನೂ ಕೂಡ ದುರಸ್ತಿ ಮಾಡದೇ ಇರೋದು ನಮ್ಮ ನೀಚ ನಿರ್ಲಕ್ಷ್ಯ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಅಧಿಕಾರಿಗಳೇ, ಬಡವರ ಮಕ್ಕಳು, ರೈತರ ಮಕ್ಕಳು ಕಲಿಯೋ ಸರ್ಕಾರಿ ಶಾಲೆ ಅಂದ್ರೆ ಯಾಕಿಷ್ಟು ನಿಮಗೆ ತಾತ್ಸಾರ? ಇನ್ನು ಇದು ಅದೇ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಸರ್ಕಾರಿ ಶಾಲೆ. ಇಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲ. ದೇಶದ ಭವಿಷ್ಯ ಆಗಬೇಕಾದ ಮಕ್ಕಳಿಗೆ ಕುಡಿಯಲು ಶುದ್ಧವಾದ ನೀರಿನ ವ್ಯವಸ್ಥೆಯೇ ಇಲ್ಲ. ಇನ್ನು ಶೌಚಾಲಯಕ್ಕೆ ಹೋಗುವ ದಾರಿ ಇಡೀ ಕಸದ ರಾಶಿಯೇ ತುಂಬಿಕೊಂಡಿದೆ. ಇಡೀ ಶಾಲಾ ಮೈದಾನ ಕಸದ ತೊಟ್ಟಿಯಾಗಿದೆ. ಇಂತಹ ಕೊಳಕಿನಲ್ಲಿ ನಮ್ಮ ಸಣ್ಣ ಸಣ್ಣ ಮಕ್ಕಳು ಹೇಗೆ ಓದಬೇಕು, ಹೇಗೆ ಆಟವಾಡಬೇಕು ನೀವೇ ಹೇಳಿ. ಇಂತಹ ವಾತಾವರಣದಿಂದ ಅವರಿಗೆ ಕಾಯಿಲೆ ಬಂದ್ರೆ ಯಾರು ಹೊಣೆ? ಇದಕ್ಕಿಂತ ದೊಡ್ಡ ದುರಂತ ಅಂದ್ರೆ ಶಾಲಾ ಮಂಡಳಿಯವರು ಈ ಕಸ ವಿಲೇವಾರಿ ಮಾಡಿ ಅಂತ ಗ್ರಾಮ ಪಂಚಾಯತಿಗೆ ಮನವಿ ಪತ್ರ ಕೊಟ್ಟು ಇಂದಿಗೆ ಬರೋಬ್ಬರಿ 1 ತಿಂಗಳು ಕಳೆದಿದೆ. ಆದರೂ ಇದುವರೆಗೆ ಪಂಚಾಯತ್ ಕಡೆಯಿಂದ ಯಾವುದೇ ಒಂದು ಸಣ್ಣ ಕ್ರಮ ಕೂಡ ಕೈಗೊಂಡಿಲ್ಲ. ಯಾವಾಗ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತರೋ ಇದರಿಂದ ಬೇಸತ್ತ ನಮ್ಮ ಶಿರಗುಪ್ಪಿ ಗ್ರಾಮದ ಸ್ವಾಭಿಮಾನಿ ಯುವಕರೇ ಇವತ್ತು ಕೈಗೆ ಕಸಬರಗಿ ಪಿಕಾಸೆ ಹಿಡಿದು ಮೈದಾನಕ್ಕಿಳಿದಿದ್ದಾರೆ. ತಾವೇ ಒಟ್ಟಾಗಿ ನಿಂತು ಇಡೀ ಶಾಲಾ ಅಂಗಳವನ್ನ ಸ್ವಚ್ಛಗೊಳಿಸಿದ್ದಾರೆ. ಶಿರಗುಪ್ಪಿಯ ದ ಗ್ರೇಟ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅವರೇ, ಈ ದೃಶ್ಯವನ್ನ ನೋಡಿಯಾದರೂ ನಿಮಗೆ ನಾಚಿಕೆ ಆಗ್ಬೇಡ್ವೆ? ಊರಿನ ಯುವಕರು ತೋರಿದ ಈ ಕಾಳಜಿ, ಈ ಜವಾಬ್ದಾರಿ ಸರ್ಕಾರದಿಂದ ಸಾರ್ವಜನಿಕರ ಹಣದಲ್ಲಿ ಸಂಬಳ ಪಡೆಯೋ ನಿಮಗೇಕೆ ಬರಲಿಲ್ಲ? ಸಾರ್ವಜನಿಕ ಸಂಸ್ಥೆಗಳ ನಿರ್ವಹಣೆ ಮಾಡೋದು ನಿಮ್ಮ ಪರಮೋಚ್ಚ ಕರ್ತವ್ಯ. ಕಸದ ಸಮಸ್ಯೆಯನ್ನೇನೋ ಬಗೆಹರಿಸಲಾಗಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನಾದರೂ ಕಲ್ಪಿಸಿಕೊಡ್ತೀರಾ? ಅಥವಾ ಅದನ್ನು ಊರಿನ ಯುವಕರೇ ಮಾಡಬೇಕಾ ಹೇಳಿ? ಇನ್ನು ಇದು ಮಂಟೂರು ಗ್ರಾಮದ ಸರ್ಕಾರಿ ಶಾಲೆ. ಹಗಲಿನಲ್ಲಿ ಮಕ್ಕಳು ಓದೋ ಜ್ಞಾನದ ದೇವಸ್ಥಾನ, ರಾತ್ರಿ ಆದರೆ ಕುಡುಕರ ಓಪನ್ ಬಾರ್ ಆಗಿ ಬದಲಾಗುತ್ತೆ. ನಾವು ಮಕ್ಕಳನ್ನ ಶಾಲೆಗೆ ಕಳಿಸೋದು ಒಳ್ಳೆಯ ನೈತಿಕತೆ ಸಿಗುತ್ತೆ ಮತ್ತು ಒಬ್ಬ ಉತ್ತಮ ಪ್ರಜೆಯಾಗಿ ಹೊರಬರಲಿ ಅಂತ. ಆದರೆ ಈ ರೀತಿಯ ಮದ್ಯದ ಬಾಟಲಿಗಳು ಆ ಪುಟ್ಟ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ. ಬಂಡಿವಾಡದ ಸರ್ಕಾರಿ ಶಾಲೆಗೆ ಸೂರಿಲ್ಲ, ಶಿರಗುಪ್ಪಿಯ ಸರ್ಕಾರಿ ಶಾಲೆಯಲ್ಲಿ ಕುಡಿಯುವ ನೀರಿಲ್ಲ, ಇನ್ನು ಮಂಟೂರಿನ ಶಾಲೆಗೆ ರಕ್ಷಣೆನೇ ಇಲ್ಲ. ಹುಬ್ಬಳ್ಳಿ ತಾಲೂಕಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ, ಬಿಇಒ ಅವರೇ, ಜಿಲ್ಲಾಧಿಕಾರಿಗಳೇ, ಬಡವರ ಮಕ್ಕಳು, ರೈತರ ಮಕ್ಕಳು ಕಲಿಯೋ ಸರ್ಕಾರಿ ಶಾಲೆ ಅಂದ್ರೆ ಯಾಕಿಷ್ಟು ನಿಮಗೆ ಕೀಳು ಮನೋಭಾವನೆ? ನಿಮ್ಮ ಮನೆಯ ಮಕ್ಕಳನ್ನು ಕೂಡ ಇದೇ ವಾತಾವರಣವಿರುವ ಶಾಲೆಗೆ ನೀವು ಕಳಿಸ್ತೀರಾ? ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಆ ಅಧಿಕಾರಿಗಳ ಕಿವಿಗೆ ತಲುಪುವವರೆಗೂ ನಿಲ್ಲಿಸಬೇಡಿ. ನಮ್ಮ ಸರ್ಕಾರಿ ಶಾಲೆಗಳು ಬದುಕುಳಿಯಬೇಕು. ನಮ್ಮ ಮಕ್ಕಳಿಗೆ ನಿಜವಾದ ನ್ಯಾಯ ಸಿಗಲೇಬೇಕು. ಧನ್ಯವಾದಗಳು.